ಇನ್ನು ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟಿರುವ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು SIT ಕಚೇರಿಗೆ ಪ್ರಣವ್ ಮೊಹಾಂತಿ ಭೇಟಿ ಕೊಡ್ತಾ ಇದ್ದಾರೆ. ಅಧಿಕಾರಿಗಳ ಜೊತೆ ಸಭೆಯನ್ನು ಕೂಡ ನಡೆಸ್ತಾರೆ ಮೊಹಾಂತಿ. ಬುರುಡೆ ರಹಸ್ಯ, ಶವ ಹೂತಿಟ್ಟಿರುವ ಕೇಸ್, ಹೀಗೆ ಈ ಕೇಸ್ಗಳ ಬಗ್ಗೆ ಪ್ರಗತಿ ಪರಿಶೀಲನೆಯನ್ನು ಮಾಡಲಾಗುತ್ತೆ. ಕೇಸ್ ಬಗ್ಗೆ ಮೊಹಾಂತಿಗೆ ವಿವರಣೆಯನ್ನು ಕೊಡ್ತಾರೆ ಅಧಿಕಾರಿಗಳು, ಏನೆಲ್ಲ ಆಗಿದೆ ಅಂತ ಹೇಳಿ. ಇಲ್ಲಿಯವರೆಗೂ ನಡೆದಿರುವಂಥ ಮಹಜರು ಪ್ರಕ್ರಿಯೆ, ಯಾರ್ಯಾರ ಮನೆಗೆ ಈ ಚಿನ್ನಯ್ಯನನ್ನು ಕರೆದುಕೊಂಡು ಹೋಗಲಾಗಿತ್ತು, ಮಹಜರು ಪ್ರಕ್ರಿಯೆ ವೇಳೆ ದೊರೆತಿರುವಂಥ ವಸ್ತುಗಳೇನಿದ್ದಾವೆ, ಈ ಪ್ರಕರಣಕ್ಕೆ ಪೂರಕವಾಗುವಂಥ ವಸ್ತುಗಳು ಇದ್ದಾವ, ಜೊತೆಗೆ ಇದೊಂದು ದೊಡ್ಡ ಷಡ್ಯಂತ್ರ ಅಂತ ಹೇಳಲಾಗ್ತಾ ಇದೆಯಲ್ಲ, ಈ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಂಥವ್ರು ಯಾರು? ಎಲ್ಲರಿಗೂ ಗೊತ್ತಿರುವಂತೆ ಅಥವಾ ಎಲ್ಲರೂ ಅಂದುಕೊಂಡಿರುವಂತೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್, ಜೊತೆಗೆ ಜಯಂತ್ ಟಿ, ಈ ಮೂವರ ವಿರುದ್ಧ ಕೂಡ ಎಲ್ಲರೂ ಈ ಷಡ್ಯಂತ್ರದ ಭಾಗವಾಗಿ ಅವರನ್ನು ನೋಡ್ತಾ ಇದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಈ ಷಡ್ಯಂತ್ರವನ್ನು ರೂಪಿಸಿದ್ರ, ಗಿರೀಶ್ ಮಟ್ಟಣ್ಣವರು ರೂಪಿಸಿದ್ರ, ಜಯಂತ್ ಟಿ ರೂಪಿಸಿದ್ರ, ಚಿನ್ನಯ್ಯನಿಗೆ ಸ್ಕ್ರಿಪ್ಟ್ ಬರೆದಿದ್ದೆ ಯಾವಾಗ, ಚಿನ್ನಯ್ಯನಿಗೆ ರೋಲ್ ಪ್ಲೇ ಮಾಡಿ ಕೊಡಲಿಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೆ ಯಾವಾಗ, ಜೊತೆಗೆ ಆ ಸ್ಥಳಗಳನ್ನು 1 ವರ್ಷದ ಹಿಂದೆನೇ ಹೋಗಿ ಗುರುತಿಸಿ ನೀನು ಇಂಥ ಸ್ಥಳಗಳನ್ನು ತೋರಿಸ್ಬೇಕು, ಈ ಸ್ಥಳಗಳಲ್ಲೇ ಬುರುಡೆ ಇದೆ ಅಂತ ಹೇಳಬೇಕು ಅಂತ ಹೇಳಿ ಚಿನ್ನಯ್ಯನಿಗೆ ಒಂದು ಟ್ರೈನಿಂಗನ್ನು ಕೊಡಲಾಗಿತ್ತು. ಟ್ರೈನಿಂಗ್ ಕೊಟ್ಟಂಥವ್ರು ಯಾರು? ಅಲ್ಲಿ ಶವಗಳನ್ನು ಹೂತಿಟ್ಟಿದ್ದಾರೆ ಅಂತ ಹೇಳಿ ಆ ಟ್ರೈನಿಂಗ್ ಕೊಟ್ಟಂಥ ಜನಗಳಿಗೆ ಹೇಳಿದವರು ಯಾರು? ನೋಡಿ, ಬರ್ತಿದ್ದ ಸಹಜವಾಗಿ ಅದು ದಟ್ಟಾರಣ್ಯ, ಅದು ಧರ್ಮಸ್ಥಳದ ಮೀಸಲಿಟ್ಟ ಅರಣ್ಯ ಪ್ರದೇಶದಲ್ಲಿ ನುಗ್ಗಿ ಈ ಜಾಗದಲ್ಲೇ ನಾನು ಶವಗಳನ್ನು ಹೂತಿಟ್ಟಿದ್ದೆ ಅಂತ ಹೇಳಿ ಮಾರ್ಕ್ ಮಾಡಿಸ್ತಾ ಇದ್ದ, ಅಗೆಸ್ತಾ ಇದ್ದ. ಆದರೆ ಅದಕ್ಕೆ ಟ್ರೈನಿಂಗ್ ಕೊಟ್ಟಂಥವ್ರು ಇದ್ದಾರಲ್ಲ, ಆ ವಿಚಾರವಾಗಿಯೂ ಕೂಡ ತನಿಖೆ ಆಗಬೇಕಾಗಿದೆ. ಒಟ್ಟಿನಲ್ಲಿ ಈ ಪ್ರಕರಣದಲ್ಲಿ ಸಾಕಷ್ಟು ತಿರುವುಗಳಿದ್ದಾವೆ. ಇವತ್ತು ಆ ಎಲ್ಲ ವಿಚಾರಗಳನ್ನು SIT ಮುಖ್ಯಸ್ಥರಿಗೆ ವಿವರಿಸ್ತಾರೆ. ಅನಂತರದಲ್ಲಿ ಮುಂದೆ ಏನು ತೆಗೆದುಕೊಳ್ಳಬಹುದಾದಂಥ ತನಿಖೆಯ ಭಾಗವಾಗಿ ತೆಗೆದುಕೊಳ್ಳಬೇಕಾದಂಥ ಕ್ರಮ ಏನಾಗುತ್ತೆ ನೋಡಬೇಕಾಗತ್ತೆ.